ನಿಮ್ಗೇನಾರು ವಿಜಲ್ ಸೌಂಡ್ ಕೇಳ್ತಾ ಇದೆಯಾ? ನನಗಂತೂ ಕೇಳ್ತಿಲ್ಲಪ್ಪ. ಏನಿಲ್ಲ, ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ ಪೋಸ್ಟ್ ಮ್ಯಾಚ್ ರಿವ್ಯೂ ಹಾಗೆ ಪ್ರೀ ಮ್ಯಾಚ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡುವ ಈ ಒಂದು ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮೊದಲಿಗೆ ನೆನ್ನೆ ಮ್ಯಾಚ್ ಬಂದು RR ಮತ್ತು CSK ನಡುವೆ ಇತ್ತು. RR ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ರು. ನಾನೆಲ್ಲ ಬ್ಯಾಟಿಂಗ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೆ. ಮಳೆ ಬಂದಿದ್ದ ಕಾರಣದಿಂದ ಪಿಚ್ಚಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇತ್ತು, ಸ್ಲೋ ಇತ್ತು ಪಿಚ್ಚು. ಸೊ ಒಳ್ಳೆ ಬಾಲಿಂಗ್ನ ಆಯ್ಕೆ ಮಾಡಿ ಒಳ್ಳೆ ಇಂಪಾರ್ಟೆಂಟ್ ಚಾಯ್ಸ್ನ ಮಾಡ್ದಂಗಿತ್ತು ನಮ್ಮ ರಿಯಾನ್ ಪರಾಗ್ ಅವರು. ಬಟ್ CSK ಅವ್ರು ಏನ್ರಿ ಅದು, ಏನು ಆಡ್ತಾಯಿದ್ರಿ ನೀವು ಅಲ್ಲಿ? ಹಾಂ, ಬಂದವರೆಲ್ಲ ಹಂಗಂಗೆ ಹೋದ್ರು. ಪಾಪ ಓವರ್ಟನ್ ಒಬ್ಬನೇ ಆಲ್ರೌಂಡರ್ ಥರ ಅಲ್ಲಿ ಇಲ್ಲಿ ತಿತ್ಕಿ ಮತ್ಕಿ ಏನೋ ಹೊಡೆದ. ನಮ್ಮ ರಾಜಸ್ಥಾನ್ ರಾಯಲ್ಸ್ ಕಡೆ ಅದ್ಭುತವಾದ ಬಾಲಿಂಗ್ ಪ್ರದರ್ಶನ, ಜೋಫ್ರಾ ಆರ್ಚರ್ದು, ಬರ್ಗರ್ದು, ಹಾಗೆ ಹೊಸಬ ಬಾಲರು ಬ್ರಿಜೇಶು, ಇನ್ನು ಅಬ್ಸಲ್ಯೂಟ್ಲಿ ರವೀಂದ್ರ ಜಡೇಜಾ ಅವರಂತೂ ಅವರೇನೋ ಹಿಂಗಂದು ಢಮ್ ಅಂತ ರಿವೆಂಜ್ ಬೇರೆ ತಗೊಂಡ್ಬಿಟ್ರು ಹೇಳಿ. ದೂಬೆ ಅಣ್ಣ ಓವರಲ್ಲಿ ಒಂದು 6 ಹೊಡೆದಿದ್ದ, ಆರಾಮಾಗಿ ಲಾಸ್ಟ್ ಬಾಲು ಯಾವುದೋ ಸಿಂಗಲ್ ಕೊಟ್ಕೊಂಡು ನೆಕ್ಸ್ಟ್ ಓವರ್ ಏನೋ ಆಡ್ಕೊಳ್ಳೋದ್ಬಿಟ್ಟು ಆ ಬಾಲು ಹೊಡಿತೀನಿ ಅಂತ ಹೋಗಿ ಔಟ್ ಆದ. ಎಲ್ಲ ನೀವು ಮ್ಯಾಚಲ್ಲೇ ನೋಡಿರ್ತೀರ. ಆ ಮ್ಯಾಚ್ ಬಗ್ಗೆ ಏನು ಮಾತಾಡೋದು ನಾವು? ಫಸ್ಟ್ ಮ್ಯಾಚನ್ನು CSK ಅವರು ಅವರ ಅಭಿಮಾನಿ ದೇವರುಗಳಿಗೆ ಅರ್ಪಿಸಿದ್ದಾರೆ ಅಂತ ತಿಳ್ಕೊಂಡು ಒಳ್ಳೆ ಕಂಬ್ಯಾಕ್ ಆಗಲಿ CSKಗೆ. ಈ ಥರ ನಾವು CSKನ ನೋಡಿರಲಿಲ್ಲ. ತಾಲಾ ಅವರು ಬೇರೆ ಇರಲಿಲ್ಲ ಈ ಮ್ಯಾಚು. ಅವ್ರು ಆಲ್ಮೋಸ್ಟ್ ಏಪ್ರಿಲ್ ಎಂಡ್ವರೆಗೂ ಇರಲ್ಲ ಅಂತ ಏನೋ ನ್ಯೂಸ್ ಇತ್ತು, ನೋಡಬೇಕು. ಬಟ್ RR ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾವು ಬ್ಯಾಟಿಂಗಿಗೂ ಸೈ ಬಾಲಿಂಗಿಗೂ ಸೈ ಅಂತ. ಒಳ್ಳೆ ಬ್ಯಾಟಿಂಗ್ ಲೈನಪ್ ಸಹ ಇದೆ, ಒಳ್ಳೆ ಬಾಲಿಂಗ್ ಲೈನಪ್ ಸಹ ಇದೆ RR ಅವ್ರದ್ದು. ಅವರು ಮಿಕ್ಕಿದ ತಂಡಗಳಿಗೆ ಥ್ರೆಟ್ ಆಗ್ಬೋದು ಅಂತ ಕಾಣುತ್ತೆ. ಓಕೆ, ಇದು ನಮ್ಮ ಪೋಸ್ಟ್ ಮ್ಯಾಚ್ ರಿವ್ಯೂ. ಸಿಂಪಲಾಗಿ ಹೇಳಿ ಮುಗಿಸ್ತಾ ಇದ್ದೀವಿ, ಯಾಕಂದರೆ ಮ್ಯಾಚ್ ಅಷ್ಟೊಂದು ಏನು ಬಿಂದಾಸಾಗಿರಲಿಲ್ಲ. ನೀವು ಫಸ್ಟ್ 2 ಮ್ಯಾಚ್ನ ಅಬ್ಸರ್ವ್ ಮಾಡಿರ್ಬೋದು. ಹೈ ಸ್ಕೋರಿಂಗ್ ಗೇಮು, ಅಬೌಟ್ 200 ಎರಡೂ ಟೀಮ್ ಹೊಡೆದಿತ್ತು. ಬಟ್ ಇದು ಫುಲ್ಲು ಲೋ ಸ್ಕೋರಿಂಗ್ ಗೇಮು, ಅರೌಂಡ್ 120 ಅಬೋವ್ ಹೊಡೆದಿದ್ರು ಅಷ್ಟೇ. ಈಸಿಯಾಗಿ ಚೇಸ್ ಮಾಡಿ ಬಿಸಾಕಿದ್ರು. ಈಗ ಟೇಬಲ್ ಟಾಪರ್ ಆಗಿ ಕೂತಿದ್ದಾರೆ ಅತ್ಯುತ್ತಮ ರನ್ ರೇಟ್ ಒಂದಿಗೆ ರಾಜಸ್ಥಾನ್ ರಾಯಲ್ಸ್ ಅವರು. ನೆಕ್ಸ್ಟ್ ಇವತ್ತಿನ ಮ್ಯಾಚು ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್. ಪಂಜಾಬ್ ಅವರು ಅದ್ಭುತ ಬ್ಯಾಟಿಂಗು, ರನ್ನರ್ಸ್ ಅಪ್ ಲಾಸ್ಟ್ ಟೈಮ್ ಬೇರೆ. ನಮ್ಮ ಗುಜರಾತ್ ಟೈಟನ್ಸು ಶುಭ್ಮನ್ ಗಿಲ್ ಅವರ ಪ್ಲೇಯಿಂಗ್ 11 ಏನಿರುತ್ತೆ, ಹಾಗೆ ಪಂಜಾಬ್ ಕಿಂಗ್ ಶ್ರೇಯಸ್ ಅಯ್ಯರ್ ಅವರ ಪ್ಲೇಯಿಂಗ್ 11 ಏನಿರುತ್ತೆ ನೋಡೋಣ ಬನ್ನಿ. ಈ ಟೀಮಲ್ಲಿ ಫಾರಿನ್ ಪ್ಲೇಯರ್ಸ್ನ ಚೂಸ್ ಮಾಡೋದೇ ತುಂಬ ಕಷ್ಟ ಇದೆ, ಯಾಕೆಂದರೆ ಎಲ್ಲರೂ ಅದ್ಭುತವಾಗಿ ಆಡೋರೇ ಇದ್ದಾರೆ. ಬಟ್ ನನ್ನ ಫಾರಿನ್ ಪ್ಲೇಯರ್ಸ್ 4 ಜನ ಬಂದು ಗ್ಲೇನ್ ಫಿಲಿಪ್ಸು, ಜೇಸನ್ ಹೋಲ್ಡರು, ರಬಾಡ ಹಾಗೆ ರಶೀದ್ ಖಾನ್ನ ಇಟ್ಕೋತಾ ಇದ್ದೀನಿ. ಬಟ್ ಇನ್ನು ಮಿಕ್ತವ್ರನ್ನೂ ಆಡಿಸ್ಬೋದು. ಬಟ್ ಆದರೆ ಬಟ್ಲರ್ ಅವರು ಮತ್ತು ರಶೀದ್ ಖಾನ್ ಅವರು ಸ್ವಲ್ಪ ಟಚ್ಚಲ್ಲಿಲ್ಲ. ರಶೀದ್ ಖಾನ್ ಬದಲು ಅವರು ವುಡ್ಡನ್ನು ಆಡಿಸ್ಬೋದು. ಬಟ್ ನಾನು ರಶೀದ್ ಖಾನ್ನ ಇಟ್ಕೊಂಡಿದ್ದೀನಿ, ಯಾವಾಗ ಬೇಕಾದ್ರೂ ಅವರು ಸ್ಪಿನ್ ಮುಖಾಂತರ ಮ್ಯಾಚ್ನ ಟರ್ನ್ ಮಾಡಿಬಿಡ್ಬೋದು ಅಂತ. ಆ್ಯಂಡ್ ಇಂಡಿಯನ್ ಪ್ಲೇಯರ್ಸ್ ಬಂದು ಶುಭ್ಮನ್ ಗಿಲ್, ಶಾರುಖ್ ಖಾನು, ಆಮೇಲೆ ಸಾಯಿ ಸುದರ್ಶನು, ಸಾಯಿ ಕಿಶೋರು, ವಾಷಿಂಗ್ಟನ್ ಸುಂದರು, ರಾಹುಲ್ ತಿವಾಟಿಯಾ, ಹಾಗೆ ಮೊಹಮ್ಮದ್ ಸಿರಾಜು. ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅನುಜ್ ರಾವತ್ ಅವರು ಒಳಗಡೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಯಾವ ಥರ ಪಿಕ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಪಂಜಾಬ್ ಟೀಮ್ನ ಟಾಪ್ 4 ಫಾರಿನ್ ಪ್ಲೇಯರ್ಸ್ ಬಂದು ಅಜ್ಮದುಲ್ಲಾ, ಒಮರ್ ಜಾಯಿ, ಲೋಕೆ ಫರ್ಗ್ಯೂಸನ್, ಮಾರ್ಕೋ ಆ್ಯನ್ಸನ್, ಮಾರ್ಕಸ್ ಟೋನಿಸು. ಆ್ಯಂಡ್ ಇಂಡಿಯನ್ ಪ್ಲೇಯರ್ಸ್ ಬಂದು ಹರ್ಷ್ದೀಪ್ ಸಿಂಗು, ಅರ್ಪಿತ್ ಬಾರು, ನೆಕ್ಸ್ಟ್ ನಯಲ್ ವದೇರಾ, ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರು, ಆ್ಯಂಡ್ ನೆಕ್ಸ್ಟು ವಿಜಯ್ ಕುಮಾರ್ ವೈಶಾಖ್ ಅವರು, ಯಜುರ್ವೇಂದ್ರ ಚಾಹಲ್. ಹಾಗೆ ಯಜುರ್ವೇಂದ್ರ ಚಾಹಲ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಂಡು ಮೋಸ್ಟ್ ಪ್ರಾಬಬಲಿ ಪ್ರಭ್ವಿಮನ್ ಸಿಂಗ್ನ ಪ್ಲೇಯಿಂಗ್ 11 ತರ್ತಾರೆ. ಇದು ಪಂಜಾಬ್ ಕಿಂಗ್ಸ್ ಅವರ ಪ್ಲೇಯಿಂಗ್ 11. ನಿಮ್ಮದೇನಿದೆ ಕಮೆಂಟ್ ಮಾಡಿ. ಓಕೆ, ಇವಾಗ ಪ್ಲೇಯಿಂಗ್ 11 ನೋಡಿದ್ರಲ್ಲ. ಇವತ್ತಿನ ಮ್ಯಾಚು ಪಂಜಾಬ್ ಮತ್ತು ಗುಜರಾತ್ ನಡುವೆ ನಡೀತಾ ಇರೋದು ಬಂದು ಮಹಾರಾಜ ಯದುವೀರ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಲ್ಲನ್ಪುರಲ್ಲಿ. ಸೊ ಇಲ್ಲಿ ಪಿಚ್ಚು ಲೈಟ್ಸಲ್ಲಿ ಯಾವ ಥರ ಬಿಹೇವ್ ಮಾಡೋದು ಹೇಳೋಕ್ಕಾಗಲ್ಲ. ಲೆಟ್ಸಿ ಇಲ್ಲಿ ಏನು ಚಾನ್ಸಸ್ಸು, ಫಸ್ಟ್ ಬಾಲಿಂಗ್ ಎರಡು 50-50% ರೇಷಿಯೋ ಇದೆ. ಸೊ ಯಾರು ಲೈನ್ ಆ್ಯಂಡ್ ಲೆಂತಲ್ಲಿ ಪ್ಯೂರ್ ಬಾಲಿಂಗ್ ಮಾಡ್ತಾರೋ, ಟೆಸ್ಟ್ ಮ್ಯಾಚ್ ಲೆಂತ್ ಇಡ್ತಾರೋ ಅವರಿಗೆ ತುಂಬ ಅಡ್ವಾಂಟೇಜ್ ಇರುತ್ತೆ. ಆಮೇಲೆ ಈಗ ಹೇಳೋ ಪ್ರಕಾರ ಪಂಜಾಬ್ ಅವರು ಟಾಸ್ ಗೆಲ್ಬೋದು, ಹಾಗೆ ಮ್ಯಾಚು ಸಹ ಪಂಜಾಬ್ ಅವರೇ ಗೆಲ್ಬೋದು. ಒಳ್ಳೆ ಟಫ್ ಟೀಮ್ ಇದೆ ಪಂಜಾಬು.
ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಇದು ನನ್ನ ಪ್ರಿಡಿಕ್ಷನು. ನಿಮ್ಮ ಪ್ಲೇಯಿಂಗ್ 11 ಏನಿದೆ, ನೀವು ಯಾವ ಟೀಮನ್ನು ಚೂಸ್ ಮಾಡ್ತಾ ಇದ್ದೀರಾ, ಯಾವ ಟೀಮ್ ವಿನ್ ಆಗ್ಬೋದು, ನಿಮ್ಮ ಸ್ಟ್ರಾಟಜಿ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೂ ಕಮೆಂಟ್ ಸಹ ಮಾಡ್ತಾ ಇಲ್ಲ, ಗೊತ್ತಿಲ್ಲ. ಲೆಟ್ಸ್ ಸಿ, ಹೋಪ್ಫುಲಿ ಮತ್ತೆ ಭೇಟಿ ಆಗ್ತಾರೋಣ. ಇದು ನಿಮ್ಮ ಪ್ರೀತಿಯ ಮಿಸ್ಟರ್ ಎಕ್ಸ್ಪ್ಲೋರ್.